ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ಭಾರತದ ರಾಷ್ಟ್ರೀಯ ಹಕ್ಕಿ ಯಾವುದು? ಆಪ್ಷನ್ ಎ ಕಾಗೆ, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಗುಬ್ಬಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು ಭಾರತದ ರಾಷ್ಟ್ರೀಯ ಹಕ್ಕಿಯಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಕಿರಣ್ ಬೇಡಿ, ಆಪ್ಷನ್ ಬಿ ಅಬ್ಬಕ್ಕ, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಕಿತ್ತೂರು ರಾಣಿ ಚೆನ್ನಮ್ಮ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ನಿಮ್ಮ ಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಮೈಸೂರು ಪಾಕ ಯಾವ ರಾಜ್ಯದ ಪ್ರಸಿದ್ಧ ತಿಂಡಿಯಾಗಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಕೇರಳ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದ ಪ್ರಸಿದ್ಧ ತಿಂಡಿಯಾಗಿದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ವಿಶ್ವದಲ್ಲಿ ಜನಸಂಖ್ಯೆಯ ಅತಿ ದೊಡ್ಡ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಅಮೆರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾವು ವಿಶ್ವದಲ್ಲಿ ಜನಸಂಖ್ಯೆಯ ಅತಿ ದೊಡ್ಡ ದೇಶವಾಗಿದೆ. ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ವಾಲಿಬಾಲ್, ಆಪ್ಷನ್ ಡಿ ಹಾಕಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಕಿಯು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ನಿಮ್ಮ ಆರನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಕರ್ನಾಟಕದಲ್ಲಿ ಸುಗ್ರೀವ ಗುಹೆ ಯಾವ ಸ್ಥಳದಲ್ಲಿ ಇದೆ? ಆಪ್ಷನ್ ಎ ಬೆಂಗಳೂರಿನಲ್ಲಿ, ಆಪ್ಷನ್ ಬಿ ಮಂಗಳೂರಿನಲ್ಲಿ, ಆಪ್ಷನ್ ಸಿ ಮಂಡ್ಯದಲ್ಲಿ, ಆಪ್ಷನ್ ಡಿ ಹಂಪಿಯಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಪಿಯಲ್ಲಿ ಸುಗ್ರೀವ ಗುಹೆ ಇದೆ. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ವಿಶ್ವದಲ್ಲೇ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಆಪ್ಷನ್ ಎ ಜಿಂಕೆ, ಆಪ್ಷನ್ ಬಿ ಚಿರತೆ, ಆಪ್ಷನ್ ಸಿ ಕೋಣ, ಆಪ್ಷನ್ ಡಿ ನಾಯಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆಯು ವಿಶ್ವದಲ್ಲೇ ವೇಗವಾಗಿ ಓಡುವ ಪ್ರಾಣಿಯಾಗಿದೆ. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ: ಜ್ಞಾನಪೀಠ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಎ ಕ್ರೀಡೆಗೆ, ಆಪ್ಷನ್ ಬಿ ಸಾಹಿತ್ಯಕ್ಕೆ, ಆಪ್ಷನ್ ಸಿ ಸಿನಿಮಾಕ್ಕೆ, ಆಪ್ಷನ್ ಡಿ ವೈದ್ಯಕೀಯ ವೃತ್ತಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಕ್ಷೇತ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಈ ರೀತಿಯಾಗಿದೆ:
ಕರ್ನಾಟಕ ರಾಜ್ಯದ ರಾಜಧಾನಿಯ ಹೆಸರೇನು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ತಿರುವನಂತಪುರ, ಆಪ್ಷನ್ ಡಿ ಪಾಟ್ನಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ. ನಿಮ್ಮ 10ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ವಿಶ್ವದ ಅತ್ಯಂತ ದೊಡ್ಡ ನದಿ ಯಾವುದು? ಆಪ್ಷನ್ ಎ ಯಮುನಾ ನದಿ, ಆಪ್ಷನ್ ಬಿ ಅಮೆಜಾನ್ ನದಿ, ಆಪ್ಷನ್ ಸಿ ನೈಲ್ ನದಿ, ಆಪ್ಷನ್ ಡಿ ಗಂಗಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಜಾನ್ ನದಿ ವಿಶ್ವದ ಅತ್ಯಂತ ದೊಡ್ಡ ನದಿಯಾಗಿದೆ. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ಅತಿ ಹಳೆಯ ಭಾಷೆ ಯಾವುದು? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ತೆಲುಗು, ಆಪ್ಷನ್ ಸಿ ತಮಿಳು, ಆಪ್ಷನ್ ಡಿ ಸಂಸ್ಕೃತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಸ್ಕೃತವು ಭಾರತದ ಅತಿ ಹಳೆಯ ಭಾಷೆಯಾಗಿದೆ. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭೂಮಿಯ ಅತ್ಯಂತ ಹತ್ತಿರದ ಗ್ರಹ ಯಾವುದು? ಆಪ್ಷನ್ ಎ ಬುಧ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಶುಕ್ರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರ ಗ್ರಹವು ಭೂಮಿಯ ಅತ್ಯಂತ ಹತ್ತಿರದ ಗ್ರಹವಾಗಿದೆ. ನಿಮ್ಮ 13ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಪ್ಷನ್ ಎ ಚಿರತೆ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ತೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿಯು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ನಿಮ್ಮ 14ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕರ್ನಾಟಕದ ರಾಜ್ಯಗೀತೆಯನ್ನು ಬರೆದವರಾರು? ಆಪ್ಷನ್ ಎ ಹರಿ, ಆಪ್ಷನ್ ಬಿ ಲತಾ, ಆಪ್ಷನ್ ಸಿ ಗಿರೀಶ್, ಆಪ್ಷನ್ ಡಿ ಕುವೆಂಪು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪುರವರು ಕರ್ನಾಟಕದ ರಾಜ್ಯಗೀತೆಯನ್ನು ಬರೆದವರು. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಅಮಾವಾಸ್ಯೆಯ ದಿನದಂದು ಗಂಡಸರು ತಲೆಗೆ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಪಿತೃಶಾಪ, ಆಪ್ಷನ್ ಬಿ ಧನ ನಷ್ಟ, ಆಪ್ಷನ್ ಸಿ ಆರೋಗ್ಯ ಸಮಸ್ಯೆ ಕಾಡುತ್ತದೆ, ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್